ಬಂದರ ನನ್ನ ಗಾಡಿ ಸೌಂಡ ನಕ್ಕೋತ ನಿಲ್ವಾಕಿ ಹೇಳಿ ಹಾಡ ವೈರಿಗೆ ಉಡುವಂಗ ಬೂಡ ಮನಸ್ಸು ಕದ್ದಲ್ಲೇ ಹೆಚ್ಚು. ಹಲೋ ಗೆಳೆಯರೇ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಡಿಯೋಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಎಡಿಟಿಂಗ್ ಮಾಡ್ಕೋಬಹುದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಎಡಿಟ್ ಬಂದುಬಿಟ್ಟು ನಾನು ಅಲಾಟ್ಮೇಷನ್ ಆ್ಯಪ್ಸಲ್ಲಿ ಮಾಡಿದ್ದೀನಿ. ದಯವಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ನ ಇರಲಿ. ಹಾಗೆ ಗೆಳೆಯರೇ, ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ನ ಮಾಡಿ. ಹಾಗೆ ವಿಡಿಯೋನ ಎಂಟುವರೆಗೆ ನೋಡೋದು ಮಾತ್ರ ಮರಿಬೇಡಿ. ಇವಾಗ ಏನಪ್ಪ ಅಂದರೆ, ಅಲಾಟ್ಮೇಷನು ಪ್ರತಿಯೊಬ್ಬರ ಹತ್ರ ಇದ್ದರೆ ಮಾತ್ರ ಎಡಿಟಿಂಗ್ ಮಾಡೋಕ್ಕೆ ಆಗೋದು. ಸೊ ಮೊದಲನೇದಾಗಿ ಅಲಾಟ್ಮೇಷನ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಓಪನ್ ಆಯಿತು. ಸೊ ಈ ವಿಡಿಯೋದ್ದು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಈ ವಿಡಿಯೋಗೆ ಅಕ್ಷರ ಕೊಟ್ಟಿರಲ್ಲ, ಯಾಕಂದರೆ ಇಲ್ಲಿ ಕಾಣಿಸ್ತಲ್ಲ, ಎಲ್ಲ ಬ್ಯಾಕ್ಗ್ರೌಂಡ್ ಫುಲ್ ಆಗಿದೆ, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ನೀವು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ನ ನೋಡ್ಕೊಳ್ಬೇಕು. ಇಲ್ಲಿ ಮುಂದೆ ಸ್ವೈಪ್ ಮಾಡಿ, ಇನ್ನು ಮುಂದೆ ಸ್ವೈಪ್ ಮಾಡಿ, ಇನ್ನು ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಒಂದು ಫೋಟೋ ಇದೆ, ಈ ಒಂದು ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕು. ಈ ಫೋಟೋ ಬಂದುಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ. ಈ ನಿಮಗೆ ಈ ಥರ ಬರುತ್ತೆ, ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ. ಯಾಕಂದರೆ ಇಲ್ಲಿ ಮೇಲ್ಗಡೆ ಆಪ್ಷನ್ನ ಬಂದ್ ಮಾಡಿದರೆ ಬರೋಲ್ಲ ನಿಮಗೆ ನೋಡಿ, ಈ ಥರ ಬರೋಲ್ಲ. ಅದಕ್ಕೋಸ್ಕರ ನೀವು ಮೇಲ್ಗಡೆ ಆಪ್ಷನ್ ಆನೇ ಇರಬೇಕು, ಯಾಕಂದರೆ ಮತ್ತು ಆಮೇಲೆ ಅದನ್ನು ಅಷ್ಟೇ ಇಟ್ಟರೆ ವೀಡಿಯೋ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಕಾಣಿಸ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಇವಾಗ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫೋಟೋನ. ಇವಾಗ ಬ್ಯಾಕ್ ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನು ಮುಂದೆ ಸ್ವೈಪ್ ಮಾಡಿ ಇನ್ನು. ಸೊ ಇಲ್ಲಿ ಒಂದು ಫೋಟೋ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು 2 ಫೋಟೋ ಇರುತ್ತೆ. 2 ಫೋಟೋನ ಈಸಿಯಾಗಿ ರಿಪ್ಲೇಸ್ನ ಮಾಡ್ಕೋಬೋದು. ಸೊ ಈ ಥರ ನೋಡಿದ್ರಲ್ಲ, 2 ಫೋಟೋನ ರಿಪ್ಲೇಸ್ ಮಾಡ್ಕೊಂಡಿವಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೈಕು ಅಂತಿದೆ ನಿಮಗೆ. ಈ ಒಂದು ಫೋಟೋನ ಬೇರೆ ಫೋಟೋ ಥರನೂ ರಿಪ್ಲೇಸ್ ಮಾಡ್ಕೋಬೋದು ನೀವು. ನಿಮ್ಮ ಹತ್ರ ಯಾವ ಫೋಟೋ ಇರುತ್ತೋ ಆ ಫೋಟೋನ ರಿಪ್ಲೇಸ್ನ ಮಾಡ್ಕೋಬೋದು ನೀವು. ನಾನು ಜಸ್ಟ್ ಒಂದು ಫೋಟೋನ ರಿಪ್ಲೇಸ್ ಮಾಡಿದ್ದೀನಿ ಅಷ್ಟೇ. ಇನ್ನು ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲೆಲ್ಲ ಗರ್ಲ್ಸ್ ಫೋಟೋ ಇದೆ, ನೀವೇನಾದರೂ ಚೇಂಜ್ ಮಾಡ್ಕೊಳ್ಬೋದು, ಇಲ್ಲಪ್ಪ ಅಂದ್ರೆ ಅವ್ರನ್ನೇ ಇಟ್ಕೊಂಡು ವೀಡಿಯೋನ ಮಾಡ್ಕೊಳ್ಬೋದು ಅಷ್ಟೇ. ಫ್ರೆಂಡ್ಸ್, ಇಷ್ಟ ಆದ ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಆ ವಿಡಿಯೋದಲ್ಲಿ ಯಾವ ಥರ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಹೇಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ವಿಡಿಯೋದ ಬಗ್ಗೆ ಹೇಳ್ತೀನಿ ನಾನು. ಇವಾಗ ವಿಡಿಯೋನ ಡೌನ್ಲೋಡ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಾಯಿದೆ. ಸ್ಪೀಡಾಗಿ ಇರುತ್ತೆ, ಯಾಕಂದರೆ ಫ್ರೆಂಡ್ಸ್ ನೀವು ವಿಡಿಯೋ ಎಫೆಕ್ಟ್ ಇದ್ದರೆ ಮಾತ್ರ ಸ್ವಲ್ಪ ಸ್ಲೋ ಇರುತ್ತೆ, ಇಲ್ಲಪ್ಪ ಅಂದರೆ ವಿಡಿಯೋ ಸ್ಪೀಡಾಗಿ ಡೌನ್ಲೋಡ್ನ ಆಗುತ್ತೆ. ಸೊ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ವಿಡಿಯೋನ ಎಂಟುವರೆಗೆ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಸಿಗಲಿ. ಸೊ ನೋಡಿದಿರಲ್ಲ. ಸೊ ಇದಾದ ನಂತರ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.